ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಮತ್ತು ನಮ್ಮ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಮ ಭಾರತದ ಬದಲಾಗಿ ನಮ್ಮ ತೈಲ ಖರೀದಿ, ಕಚ್ಚಾ ತೈಲದ ಖರೀದಿ ಬದಲಾಗಿ ವರ್ಷಾಂತದೊಳಗೆ ಅಂದರೆ ಡಿಸೆಂಬರ್ ಒಳಗಾಗಿ ರಷ್ಯಾದಿಂದ ಈ ತೈಲವನ್ನು, ಕಚ್ಚಾ ತೈಲನ್ನು ತರಿಸ್ಕೊಳ್ಳೋದಿಲ್ಲ, ಬಂದ್ ಮಾಡ್ತದೆ ಆಮದನ್ನು ಅಂತೇಳಿ. ಇಲ್ಲಿ ಮಜಾ ಏನಪ್ಪ ಅಂತಂದ್ರೆ, ನಮ್ಮ ದೇಶದ ಪಾಲಿಸಿಯನ್ನು ಹೇಳೋದಕ್ಕೆ ಟ್ರಂಪ್ ಯಾರು ಅಂತೇಳಿ. ಈಗ ಹಿಂದೆ ನೀವು ನೋಡಿದಿರಿ, ಪಾಕಿಸ್ತಾನ ವಿರುದ್ಧ ಆಗಿರ್ಬೋದು, ನಾವು ಸಿಂಧೂರ್ ದಾಳಿ ಮಾಡಿದ್ವಿ, ಗೆದ್ದೀವಿ ಅಂತ ಹೇಳಿ ಹೇಳ್ಕೊಳ್ಳೋ ಸಂದರ್ಭದಲ್ಲಿ ನಾನು ನಿಲ್ಲಿಸಿದೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರು ಏನೋ ಒಟ್ಟು ಬಾಯಿ ಪೆಟ್ಟುಕೊಂಡಿಲ್ಲ, ಮಾತಾಡಲಿಲ್ಲ. ಅದು ಲಾಭ ಆಯಿತು, ಹಾನಿ ಆಯಿತು ಸೆಕೆಂಡ್ರಿ. ಅದು ಸ್ಪಷ್ಟೀಕರಣ ನೀಡಬೇಕಾಗ್ತಲ್ಲ ದೇಶಕ್ಕೆ, ಅದು ನೀಡಲಿಲ್ಲ. ನಂತರದಲ್ಲೇ ಏನೋ ಹೇಳಿದರು, ಒಂದು ರೀತಿ ಒಳ್ಳೇದಾಯ್ತು ಬಿಡ್ರಿ, ಆ ಮಾತು ಬೇರೆ. ಈಗ ಮತ್ತೆ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ಹೇಗಾದರೂ ಮಾಡಿ ಆ ಯುದ್ಧ ನಿಲ್ಲಿಸ್ಬೇಕಾಯ್ತು ಅವ್ರಿಗೆ. ಮತ್ತು ನಿಲ್ಲಬೇಕಾದದ್ದು ಸಹಜ. ಯಾಕಂದ್ರೆ ನಾಗರಿಕರ ಹತ್ಯೆ ಆಗ್ತಾಯಿದೆ. ಅಲ್ಲಿ ಉಕ್ರೇನ್ದಾಗಿರ್ಬೋದು, ರಷ್ಯಾದಾಗಿರ್ಬೋದು. ರಷ್ಯಾದ ದಾಳಿಯಿಂದಾಗಿ ಉಕ್ರೇನ್ ತತ್ತರಿಸಿ ಹೋಗ್ಯದ, ಅದು ಅಷ್ಟು ಸತ್ಯದ. ಭಾಳಷ್ಟು ಭೂಮಿಯನ್ನು ಕಳ್ಕೊಂಡದ. ಅದಕ್ಕೆ ಇವತ್ತು ಯುದ್ಧ ನಿಲ್ಲಬೇಕಾಗಿದ್ದು ಎಲ್ಲರೂ ಬಯಸುವಂಥದ್ದು. ಆದರೆ ಭಾರತ ತೈಲ ಖರೀದಿ ಮಾಡೋದ್ರಿಂದ ರಷ್ಯಾ ಹಿಂದೆ ಸೇರ್ತೈತಿ ಯುದ್ಧದಿಂದ ಅನ್ನುವಂಥ ತರ್ಕ ಏನದಲ್ಲ ಅಮೆರಿಕದ್ದು, ಎಷ್ಟು ಮಟ್ಟಿಗೆ ಸರಿ ಅಂತ. ಹೌದು, ವಿದೇಶ ಬೇರೆ ಬೇರೆ ದೇಶದವರು ರಷ್ಯಾದಿಂದ ತೈಲ ಅಥವಾ ಈ ಎಣ್ಣೆಯನ್ನು ಆಮದು ಮಾಡಿಕೊಳ್ಳೋದನ್ನು ಕಡಿಮೆ ಮಾಡಿದ್ದಾರೆ. ಯುರೋಪಿಯನ್ ಯೂನಿಯನ್ನೂ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು. ಆದರೆ ಅವ್ರು ನಮ್ಮಿಂದ ನಾವು ರಿಫೈನ್ಡ್ ಮಾಡಿದಂತಹ ಎಣ್ಣೆಯನ್ನು, ರಷ್ಯಾದಿಂದ ತೆಗೆದುಕೊಂಡದ ಎಣ್ಣೆಯನ್ನು, ನಾವು ರಿಫೈನ್ ಮಾಡಿದ ಎಣ್ಣೆಯನ್ನು ಈ ಐರೋಪ್ಯ ದೇಶಗಳು ಅಂದರೆ ಯುರೋಪಿಯನ್ ಕಂಟ್ರೀಸ್ ತೆಗೆದುಕೊಳ್ತಾ ಇದ್ದಾವೆ, ಬೇರೆ ಬೇರೆ ದೇಶಗಳು ಕೊಳ್ತಾ ಇದ್ದಾವೆ. ನೇರ ಕೊಳ್ತಾ ಇಲ್ಲ, ಅವರು ನಮ್ಮ ಮುಖಾಂತರ ಕೊಳ್ತಾ ಇದ್ದಾರೆ, ನಮಗೊಂದಿಷ್ಟು ಲಾಭ ಕೊಡ್ತಾ ಇದ್ದಾರೆ, ಆ ಮಾತು ಬೇರೆ. ಆದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಸಂದರ್ಭದಲ್ಲೇ ಒಂದು ರೀತಿಯಿಂದ ಇಂಡಿಯಾಗೆ ಅಥವಾ ಭಾರತಕ್ಕೆ ಒಂದು ಹೊಸ ಅರ್ಥನೀತಿ ಹುಡುಕುವಂಥ ಸಮಯ ಇವತ್ತು ಬಂದಂತ ಹೇಳಬೇಕಾಗಿದೆ. ಹಾಗೆ ಸುಮ್ಮನೆ ಮಾಡಿದ್ರೆ ನಾವು ಮಾಡೋದಿಲ್ಲ, ಬದಲಾವಣೆ ಮಾಡೋದಿಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಲಾಭ ಇರ್ತದೆ ಬಿಡಪ್ಪ, ಎದಕ್ಕೆ ಗುದ್ದಾಡೋದು ಅಂತೇಳಿ. ಈಗ ಅನಿವಾರ್ಯ ಆಗ್ತಾಯಿದೆ. ಇದು ಸುಂಕವನ್ನು ಹೆಚ್ಚು ಮಾಡಿದಂಗೆ ಅಮೆರಿಕ ಸಹಜವಾಗಿ ಭಾರತ ಹೊಸ ಹೊಸ ಹಾದಿ ಹುಡುಕ್ಲಿಕ್ಕತ್ತದ. ಬೇರೆ ಬೇರೆ ದೇಶಗಳ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ದೋಸ್ತಿ ಮಾಡಿಕೊಂಡು ತಮ್ಮ ರಫ್ತನ್ನು ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನವೂ ಮಾಡಲಿಕ್ಕತ್ತದ. ಜೊತೆಗೆ ರಷ್ಯಾ ಮತ್ತು ಚೈನಾ ಜೊತೆಗೆ ಇನ್ನೂ ಸಾಮೀಪ್ಯವನ್ನು ಪಡಿತಾ ಇದೆ. ಇದು ಬದಲಾವಣೆಯ ಟೈಮ್ ಇದು. ಮತ್ತು ನಾವು ಎಲ್ಲಿವರೆಗೆ ಇನ್ನೂ ಈ ನಮ್ಮ ಚೈನಾ ಜೊತೆಗೆ ವೈರತ್ವ ಮಾಡ್ಕೊಂಡು ಹೋಗುವಂಥದ್ದು ಅಂತೇಳಿ ಇದೊಂದು ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಹೌದು, ಮಾಡಬಾರ್ದು, ಆದರೆ ಇವತ್ತು ಮಾಡ್ತಾ ಇದೆಯಲ್ಲ. ಯಾವ ದೇಶ ಇದು, ಯಾವ ಒಂದು ಪಕ್ಷ, BJP ಆಗಿರ್ಬೋದು, RSS ಆಗಿರ್ಬೋದು, ಅವರು ಚೈನಾ ಒಂದೊಂದು ಕಾಲಕ್ಕೆ ಪೂರ್ತಿಯಾಗಿ ವಿರೋಧ ಮಾಡಿದಂಥವ್ರು. ನೆಹರು ಅವ್ರನ್ನ ದಾಳಿ ಆದಾಗ, ಅವ್ರು ಸೋತಾಗ ಭಾಳಷ್ಟು ಖಂಡಿಸಿದವ್ರು ಯಾರಪ್ಪ ಅಂದರೆ ಈ RSS ರೂಪದ ಈ ರಾಜಕೀಯ ಪಕ್ಷಗಳು. ಹೀಗಾಗಿ ಇವತ್ತು ಅದ ಪಕ್ಷಗಳನ್ನ ಇವತ್ತು ಆಡಳಿತ ಮಾಡ್ತಾ ಇರೋ ಮುಂದೆ ಈ ಚೈನಾ ಜೊತೆಗೆ ಸಂಬಂಧ ಹೆಚ್ಚು ಮಾಡ್ತಾ ಇದ್ದಾವೆ, ಇಂಪೋರ್ಟ್ ಹೆಚ್ಚು ಮಾಡ್ಕೊಳ್ತಾ ಇದ್ದಾವೆ ಅಂತೇಳಿ ಟೀಕೆಗಳು ಬರ್ತಾ ಇದ್ದಾವೆ ಮತ್ತು ವಾಸ್ತವನೂ ಅದ. ಇಂಥ ಸಂದರ್ಭದಲ್ಲಿ ಒಂದು ಬದಲಾವಣೆ ಇವತ್ತು ನೋಡ್ರಿ, ಈ ಜಗದಲ್ಲಿ ಏನಾದರೂ ತನ್ನ ಕಾಲ ಮೇಲೆ ಸ್ವಬಲದ ಮೇಲೆ ಎದ್ದು ನಿಂತಿದ್ದು ಏನಾದರೂ ದೇಶ ಇವತ್ತಿದ್ರೆ ಅದು ಚೈನಾ ಅಂತ ಹೇಳಬೇಕಾಗಿದೆ. ಪ್ರತಿ ವರ್ಷವೂ $1 ಟ್ರಿಲಿಯನ್ ಏನಪ್ಪ ಅಂತಂದ್ರೆ ಲಾಭವನ್ನು ಮಾಡಿಕೊಡ್ತದೆ ಈ ವ್ಯಾಪಾರದಿಂದಾಗಿ. ಅದರದ್ದು 2ನೇ ನಂಬರ್ ಅದ, $17 ಟ್ರಿಲಿಯನ್ ಗಳಿಸ್ಕೊಂಡದ. ಅವ್ರು ಹೆಂಗೆ ಬೆಳೆದ್ರು, ಏನು ಮಾಡಿದರು, ಯಾವ ರೀತಿ ಮಾಡಿದ್ರು, ಅದು ನಾವು ಇವತ್ತು ಕಲಿಬೇಕಾಗಿದೆ. ಹೌದು, ನಮ್ಮ ಬಾರ್ಡರ್ ಡಿಸ್ಪ್ಯೂಟ್ ಅದ, ಅವ್ರಿಗೆ ನಮಗೆ ಯುದ್ಧ ಸದಾ ಒಂದು ಆಗಿದ್ದದ 62ರಾಗ, ಇನ್ನೂ ಮೇಲೆ ಆಗೋ ಸಾಧ್ಯತೆಗಳಿದ್ದಾವೆ. ನಮ್ಮದಷ್ಟು ಭೂಮಿಯನ್ನು ಸಹಿತ ಅವರು ಕಸ್ಕೊಂಡು ಕುಳ್ತಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಇದು ಪಾಕಿಸ್ತಾನ ಸ್ವಲ್ಪ ಭಾಗ ಕಸ್ಕೊಂಡದ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನದು ಅವ್ರು ಕಸ್ಕೊಂಡಂಥದ್ದು. ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ, ಇವು ಡಿಸ್ಪ್ಯೂಟ್ ಇರೋಣ್ರಿ ಆಜು ಬಾಜು ಅಂದ ತಕ್ಷಣ ಒಂದು ಹೆಚ್ಚು ಕಡಿಮೆ ಇರುವ. ಆದರೆ ಈಗ ಒಂದು ಹೊಸ ಮನ್ವಂತರ ಕಾಲ ಬಂದದ. ಚೈನಾನು ನಮ್ಮ ಜೊತೆಗೆ ದೋಸ್ತಿ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಾಯಿದೆ. ಕಾರಣ ಅಂದ್ರೆ ರಷ್ಯಾಗೆ
ರಷ್ಯಾದಿಂದ ತೈಲ ನೀವು ಖರೀದಿ ಮಾಡಬೇಡ್ರಿ ಅನ್ನುವಂಥ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ ಚೈನಾ ಮೇಲೆ. ಅದು ಚೈನಾ ಕೇಳ್ತಾ ಇಲ್ಲ. ಚೈನಾ ಇವತ್ತು ಆರ್ಥಿಕ ಭದ್ರದ ಸುಭದ್ರದ ಮತ್ತು ಸಬೀದ್ರೊಳಗೆ ತೈಲ ಸಿಗೋ ಮುಂದೆ ಅವ್ರು ಯಾಕ್ರಿ ಹೆಚ್ಚಿನ ದುಡ್ಡು ಕೊಟ್ಟು ಬೇರೆ ಕಡೆ ತರಿಸ್ತಾರೆ? ಸಹಜದ ನಾವು ಲಾಭ ಆಗ್ತದೆ, ಒಂದು 4 ರೂಪಾಯಿ ಉಳಿತದೆ ಅಂತೇಳಿ ಆ ದಿಶೆಯಲ್ಲೇ. ಮತ್ತು ರಷ್ಯಾ ಏನಪ್ಪ ಅಂದ್ರೆ ಅದು ಬಲಿಷ್ಠ ದೇಶನ ಇರ್ಬೋದು, ಇವತ್ತು ಯುದ್ಧ ಮಾಡಿ ದಣದ ಮತ್ತೆ ಲಾಸು ಆಗ್ಯದ. ಆದರೆ ಸಂಪತ್ತು ಭರಿತವಾದಂಥ ದೇಶ, ಸಂಪತ್ತಿಗೆ ಅತ್ಯಂತ ರಿಚ್ ಅಂತ ದೇಶ ರಷ್ಯಾ. ಅದ್ರ ಜೊತೆಗೆ ಗೆಳೆತನ ಬೇಕು ಇವತ್ತು ನಮಗಾದರೂ, ಒಬ್ಬ ಬಲಿಷ್ಠ ಗೆಳೆತನ ಬೇಕಂತ ಚೈನಾದ್ರು ಅವ್ರ ಜೊತೆಗೆ ಹೋಗ್ತಾ ಇದೆ. ಮತ್ತು ಅಮೇರಿಕನೂ ಇವತ್ತು ನಮ್ಮ ಭಾರತ ವರ್ಷದ ಅಮೇರಿಕನ ದೂರ ಸರಿಸಿದ ಮೇಲೆ ಅಮೇರಿಕನ ದೂರ ಸರಿಸ್ತದನ 100% ಏರಿಸ್ತು ಸುಂಕ ಹಾಗೆ ಹೀಗೆ ನಮ್ಮ ಏನು ಮಾನಸಿಕ ಭಾಳಷ್ಟು ಹಿಂಸೆನೂ ಕೊಟ್ಟರು ನಮ್ಮ ಟ್ರಂಪು. ಈಗ ಅನಿವಾರ್ಯವಾಗಿ ಭಾರತ ಇವು ಎರಡೂ ಗೆಳೆತನ ಮಾಡಲಿಕ್ಕೆ ಹೊರಟಿದಾಗ ರಷ್ಯಾ ಮತ್ತು ಚೈನಾದ್ದು ಈಗ ಮತ್ತೇನೋ ಬೆಂಡ್ ಆಗಿಲ್ಲ ಹಾಗೆ ಹೀಗೆ ಮೃದು ಮಾತು ಮಾತಾಡ್ತಾ ಇದ್ದಾರೆ. ನಾಳೆ ಡಿಸೆಂಬರ್ ಒಳಗೆ ನೀವು ಕಡಿಮೆ ಮಾಡಿರಿ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಏನಾಗ್ಯದಪ್ಪ ಅಂದ್ರೆ ಜಟ್ ಬಿದ್ದರೂ ಮೀಸಿಗೆ ಮಣ್ಣಿಲ್ಲ ಅನ್ನುವಂಥ ಮಣ್ಣು ಹತ್ತಿಲ್ಲ ಅನ್ನೋಂಥ ಹೇಳೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗೆ ಏನೋ ಅನಿಸ್ಬೇಕು ಮಾಡಬೇಕು, ಚೈನಾವನ್ನು ಮತ್ತು ಭಾರತವನ್ನು ಹಿಂಸರಿಸ್ಬೇಕು ಅಂತ ಮಾಡಿದ್ರು, ಆದರೆ ಆಗಲಿಲ್ಲ. ಯಾಕಂದರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಒಂದು ಸ್ವಾಭಿಮಾನ ಇರ್ತದೆ, ತನ್ನದೇ ಒಂದು ಇತಿಹಾಸ ಇರ್ತದೆ, ಚಾರಿತ್ರ್ಯದ ಜೊತೆಗೆ ಚಾರಿತ್ರ್ಯಕತೆಯೂ ಇರ್ತದೆ. ಹೀಗಿದ್ದಾಗ ಯಾಕಪ್ಪ ನಾವು ಅಮೇರಿಕಾಗೆ ಹೋಗಬೇಕು ಅನ್ನೋದು ಸಹಜ ಭಾವನೆ ಯಾರಿಗಾದ್ರೂ ಬರ್ತದೆ. ಆ ರೀತಿಯಲ್ಲ ಮೊದಲು ಚೈನಾ ಪ್ರತಿಭಟನೆ ಮಾಡಿತ್ತು, ಆನಂತರ ನಾವು ಪ್ರತಿಭಟನೆ ಮಾಡಿದ್ವಿ, ಮತ್ತು ನಾವು ದೋಸ್ತಿ ಒಳಗೊಳ್ಳೋ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಏನಾಗ್ಯದಪ್ಪ ಅಂದ್ರೆ ಈ ದೇಶದ ನಮ್ಮ ದೇಶದ ಇಡೀ ಅರ್ಥವ್ಯವಸ್ಥೆ ಯಾರು ಕೈಲಿ ಸಿಕ್ಕೊಂಡದಪ್ಪ ಅಂದ್ರೆ ಈ ಕಾರ್ಪೊರೇಟ್ಗಳಿಗೆ ಏನು, ಈ ಕಾರ್ಪೊರೇಟ್ಗಳು ಏನು ಸಿಕ್ಕೊಂಡಿದ್ದಾರಪ್ಪ ಅಂದ್ರೆ ಅಮೇರಿಕಾ ಅಂಡರ್ದಲ್ಲಿ ಸಿಕ್ಕೊಂಡಿದ್ದಾರೆಲ್ಲ. ಅಮೇರಿಕಾದಲ್ಲಿ ಹೋಗಿ ದುಡ್ಡು ಹುಡ್ತಾ ಇದ್ದಾರೆ, ಮತ್ತೇನು ಮಾಡ್ತಾಯಿದ್ದಾರೆ. ಅಮೇರಿಕಾದ ಬ್ಯಾಂಕ್ಗಳು ಅನೇಕ ಸಾಲ ಕೊಟ್ಟಿದ್ದಾವೆ ಇವರಿಗೆ ಕಾರ್ಪೊರೇಟ್ಗಳಿಗೆ. ಆ ಸಾಲ ತೊಗೊಂಡು ತಾವು ಶ್ರೀಮಂತರಾಗ್ತಾ ಇದ್ದಾರೆ ಅವರು, ಮತ್ತು ಉದ್ಯಮಗಳು ಆಡಿ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ತ್ರಾಸ ಆಗ್ತದೆ. ಆ ಕಾರ್ಪೊರೇಟ್ಗಳು ನಮ್ಮ BJPಗೆ ಅದು ನಮ್ಮ ಇರುವ ಸರ್ಕಾರಕ್ಕೆ ಹೆಚ್ಚು ಪಾರ್ಟಿ ಫಂಡ್ ಕೊಟ್ಟಂಥವದವ. ಮತ್ತು ಅದನ್ನು ಬೆಳೆಸಿದವರೇ ಮೋದಿ ಅವರು. ಈ 11 ವರ್ಷಗಳಲ್ಲಿ ಸಿಕ್ಕಾಪಟ್ಟಾಗಿ ಬೆಳೆಸಿದರು, ಒಂದು 10-15 ಪಟ್ಟು ಬೆಳೆದರು ಅದಾನಿ ಅಂಬಾನಿ ಅವ್ರ ಜೊತೆಗಾರರು. ಹೀಗಾಗಿ ಇವತ್ತು ಈ ದೇಶದ ಮ್ಯಾಕ್ಸಿಮಮ್ ಸಂಪತ್ತು ಆ ಕಾರ್ಪೊರೇಟ್ ಕೈ ಬಂದುಬಿಡ್ತು. ಕಾರ್ಪೊರೇಟ್ ನಂತರ ಮಧ್ಯಮ ವರ್ಗ ಮೇಲ್ವರ್ಗ ಹಿಂಗೆ ಬರ್ತಾರೆ, ಬಂಡವಾಳಶಾಹಿಗಳು ದುಡ್ಡು ಬರ್ತಾರೆ. ಬಟ್ ಇವ್ರಲ್ಲಿ ಹೆಚ್ಚಿಗದ ಒಂದು 200-300 ಜನ ಇದ್ದಾರೆ, ಅವ್ರ ಕೈ ಇಡೀ ದೇಶದ ವ್ಯವಸ್ಥೆ ಇಟ್ಕೊಂಡದ. ಅವರೆಲ್ಲ ಅಮೇರಿಕಾದ ಜೊತೆಗೆ ಸಂಪರ್ಕ ಮಾಡಿಕೊಂಡಿದ್ದಾರೆ. ಅಮೇರಿಕಾ ಬಿಟ್ಟಪ್ಪ ದೂರ ಸರಿತ ಅವ್ರಿಗೂ ಲಾಸ್ ಆಗ್ತದೆ ಆರ್ಥಿಕವಾಗಿ. ಅವ್ರ ಕಂಬಳಿ ಅಮೇರಿಕಾದ ತಳದಲ್ಲದ ಅವ್ರು ಬುಡದಲ್ಲದ ಅಂತ ತಿಳಿಸಿಕೊಂಡದ. ಅದಕ್ಕೆ ಅವ್ರು ಹೇಗಾದ್ರು ತಕ್ಕೋಬೇಕು ಮಾಡಬೇಕು ಅವ್ರ ಲಾಭಕ್ಕೆ ಗುದ್ದಾಡ್ತಾ ಇದ್ದಾರೆ. ಅದು ಅನಿವಾರ್ಯವಾಗಿ ನಮ್ಮ ಮೋದಿಯವರು ಪ್ರಶ್ನೆ ಬರ್ತಾಯಿದೆ. ಈ ಒಂದು ದಿಶೆಯಲ್ಲಿ ತೈಲವನ್ನು ನೀವು ಸ್ಥಗಿತ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರು ಮೌನ ಆಗಿದ್ದಾರೆ. ಮೌನಂ ಸಮ್ಮತಿ ಲಕ್ಷಣಂ. ಈಗಾಗಲೇ ಅವ್ರು ಹೇಳ್ತಾಯಿದ್ರು, ಟ್ರಂಪ್ ಅವರು ಒಪ್ಕೊಂಡಿದ್ದಾರೆ ಮೋದಿಯವರು. ಹಿಂದೂ ಹೇಳಿದರು, ಈಗೂ ಅಂತ ಇದ್ದಾರೆ ಅವ್ರು, ಪಾಕಿಸ್ತಾನದ ಯುದ್ಧ ಹಿಂದೆ ಸರಿದು ನಮ್ಮಿಂದ ಅಂತೇಳಿ ಈಗ ಇದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ಅದನ್ನು ಅಂದರೆ ನಿರ್ಧಾರ ಮಾಡೋರು ಏನು ಇಂಡಿಯಾದವರು, ಅದು ನಮ್ಮ ಭಾರತ ಸರ್ಕಾರವೋ ಅಥವಾ ಅಮೇರಿಕ ಸರ್ಕಾರವೋ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಅದೇನೋ ಆಗಲಿ, ತೈಲ ಮಾತ್ರ ಈ ವರ್ಷಾಂತದಲ್ಲೇ ಏನೋ ಭಾರತ ಬಂದ್ ಮಾಡೋದೇನೋ ಮಾತು ಕೊಟ್ಟಿರ್ಬೋದು, ಏನೋ ಒಪ್ಪಿರ್ಬೋದು. ಬಟ್ ಅದು ನಂಬುತ್ತಾ ಇದ್ದಾರೆ ಟ್ರಂಪ್ ಅವರು. ಆದರೂ ಪೂರ್ತಿ ನಂಬಿಕೆ ಇಲ್ಲ ಅವ್ರಿಗೆ, ಯಾವ ಬೇಕಾದರೂ ಚೇಂಜ್ ಆಗ್ಬೋದು ಅಂತೇಳಿ. ಯಾಕಂದರೆ ಈಗಾಗಲೇ ಭಾರತನು ಹೊಸ ಗೆಳೆತನಗಳನ್ನ ಹೊಸ ಒಂದು ಬಲಿಷ್ಠ ದೇಶಗಳ ಜೊತೆಗೆ ಸಂಪರ್ಕವನ್ನು ಮಾಡಲಿಕ್ಕೆ ಶುರು ಮಾಡಿದ. ಜೊತೆಗೆ ಅಮೇರಿಕಾ ದೋಸ್ತಿ ಎಷ್ಟು ಸಾಧ್ಯ ಇಟ್ಕೊಂಡು ನಮ್ಮದೇ ಆದ ಒಂದು ಹೊಸ ಮೈತ್ರಿಕೂಟವನ್ನು ಮಾಡ್ಕೊಳ್ಳೋ ದಿಶೆಯಲ್ಲೂ ಹೆಜ್ಜೆ ಆಗ್ತಾಯಿದೆ. ಹೀಗಾಗಿ ರಷ್ಯಾ ಮತ್ತು ಚೀನಾ ಎರಡೂ ಈಗ ಅತ್ಯಂತ ಸಮೀಪ ಇದ್ದಾವೆ ಭಾರತಕ್ಕೆ. ಅದು ಕಳ್ಕೊಳ್ಳಾರ್ದು ಉಳಿಸ್ಕೊಂಡು ನಮ್ಮ ಬಾರ್ಡರ್ ಡಿಸ್ಪ್ಯೂಟ್ಗಳನ್ನು ಮುಗಿಸ್ಕೊಂಡು ನಾವು ನಮ್ಮ ಕಾಲದಲ್ಲಿರುವಂಥ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳನ್ನು ಚೈನಾದಿಂದ ಕಲಿಯುವ ಜೊತೆಗೆ ನಮ್ಮಲ್ಲಿ ಏನು ಮೂಲಭೂತ ಉತ್ಪನ್ನಗಳಿದ್ದಾವೆ ಅವುಗಳು ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು, ಇಲ್ಲಿ ವಿದ್ಯುತ್ ಚರ್ಚೆ ಮಾಡಿಕೊಂಡು, ಕಾಲೇಜ್ಗಳನ್ನು ಹೈಯರ್ ಎಜುಕೇಷನ್ ಹೆಚ್ಚು ಮಾಡಿಸಿ ನಮ್ಮ ಜನರನ್ನು ಮಾಡಿದರೆ ನಿಶ್ಚಿತವಾಗಿ ಈ ದೇಶದ ತನ್ನ ಕಾಲದಲ್ಲಿರುವಂಥದ್ದು ಆಗ್ತದೆ ಅನ್ನೋದು ಅಷ್ಟು ಸತ್ಯದ. ಏನೋ ಆಗಲಿ, ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದು ಡಿಸೆಂಬರ್ ತನಕ ಅಥವಾ ಜನವರಿ 1 ವೀಕ್ ತನಕ ಜಗ್ಬೋದಾ, ಅಲ್ಲಿಗೆ ಬಂದಾಗ್ಬೋದಾ, ಇಲ್ಲ ಮತ್ತೆ ಹೆಚ್ಚಾಗ್ಬೋದಾ, ಯಾರಿಗೆ ಗೊತ್ತು. ನೋಡು, ನಾವು ನಿಮ್ಗೆಲ್ಲರೂ ಕೊಡ್ಕೊಂಡು ಅಂತ ಹೇಳ್ತಾ. ಆದರೆ ಈಗ ಮಾತ್ರ ಇವತ್ತು ಅಮೇರಿಕಾ ಏನಪ್ಪ ಅಂದ್ರೆ ಚೈನಾ, ರಷ್ಯಾ ಜೊತೆಗೆ ಇಂಡಿಯಾ ಇವು ಮೂರದರ ಮಧ್ಯದ ಒಂದು ಗೆಳೆತನ ಬೆಳಿಗೊಡೋದು ಬೇಡ ಆಗ್ಯದ. ಯಾಕಂದ್ರೆ ಇವು ಮೂರು ಬೆಳೆದು ನಿಂತರೆ ಜಗದಲ್ಲಿ ಫಸ್ಟ್ ವೈರಿ ಆಗೋದು ಇವ್ರ ಅಮೇರಿಕಾ ಜೊತೆಗೇನ. ಯಾಕೆ ಅಮೇರಿಕಾದನೇ ಹೆಚ್ಚಿಗೆ ಸಂಪರ್ಕ ಎಲ್ಲ ದೇಶಗಳ ಜೊತೆಗೆ ಇದೆ ಅನ್ನೋದು ಈಗಾಗಲೇ ಸಿದ್ಧ ಆಗಿರೋ ವಿಷಯ. ಡಾಲರ್ ಅಂದರೆ ಅವ್ರ ದುಡ್ಡಿಗೆ ಡಾಲರ್ಗೆ ಇವತ್ತು
ಒಂದೇನಪ್ಪ ಅಂತ ಅಂತಿಮ ಹೊಡೆದು ಕೊಡುವಂಥ ಕೆಲಸ ಇವರಿಂದ ಆಗ್ಬೋದು ಅನ್ನುವಂಥ ಭಯನೂ ಅವ್ರಿಗೆ ಅದ. ಅದು ಡಾಲರ್ ಕುಸಿತು ಅದು ಬಿದ್ದು ಹೋಯ್ತಂದ್ರೆ ಸಹಜದ ಅಮೆರಿಕದ ಒಂದು ಅರ್ಥವ್ಯವಸ್ಥೆ ಕೆಟ್ಟು ಹೋಗೋ ಸಾಧ್ಯತೆಗಳಿದ್ದಾವೆ. ಅದೇನಿರಲಿ, ರಷ್ಯಾದಿಂದ ಭಾರತ ತೈಲ ತರಿಸ್ಕೊಳ್ಳೋದನ್ನು ಬಿಡುವುದು ತಪ್ಪಲ್ವೇ ಅಂತ ನನಗೆ ಅನ್ನಿಸ್ತದೆ. ನಿಮಗೆ ಏನು ಅನ್ನಿಸ್ತದ? ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. ಎಸ್ 16 ನ್ಯೂಸ್ ಅರ್ಧ ದೇಶ ಸತ್ಯ ಕೈಗಡೆ ವಂದನೆಗಳು.